ಕನ್ನಡ ಅನುಷ್ಠಾನ ಆಗ್ತಾ ಇಲ್ಲ. ಕನ್ನಡ ಅನುಷ್ಠಾನದ ಇಲ್ಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳದಾರು, ಕಂದಾಯ ಅಧಿಕಾರಿಗಳದಾರು, ನಾವು ಫೋನ್ ಮಾಡ್ತೀವಿ, ಅವ್ರ ಫೋಟೋಗಳು ಕಳಿಸ್ತೀವಿ, ಯಾವುದೇ ಕನ್ನಡ ಅನುಷ್ಠಾನದ ಕೆಲಸ ಆಗ್ತಾ ಇಲ್ಲ. ದಯವಿಟ್ಟು ತಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಬೇಕು. ಈಗಾಗಲೇ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಕನ್ನಡ ರಾಮಯ್ಯ ಅಂತ ಕರಿತೀವಿ. ನಮಗೆ ಹೆಮ್ಮೆ ವಿಷಯ, ಯಾಕಂದ್ರೆ ಅವ್ರ ರಕ್ತದಲ್ಲಿ ಬಂದಿದ ಅವರು ನಮ್ಮ ಮಧುರೆಯಾಗಿದ್ದಾರೆ. ಮುಖ್ಯವಾಗಿ ವಿಷಯ ಅಂದರೆ ಸರ್, ತಮ್ಮ ಸರ್ಕಾರ ಇದ್ದಾಗ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ 60% ಕನ್ನಡ ಬಳಕೆ ಮಾಡಬೇಕಂತ ಕಡ್ಡಾಯ ಆದೇಶ ಮಾಡಿದ್ರು ಸರ್. ಇದೇ ಒಂದು ನಾವು ಪ್ರೇರಣೆ ಇಟ್ಕೊಂಡು ಮಹಾನಗರ ಪಾಲಿಕೆಗೆ 8/10/2020 ಮನವಿ ಕೊಟ್ಟಿದ್ದೀವಿ ಸರ್. ಅವರಿಗೆ ಏನಂದರೆ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 3,500 ನಾಮಫಲಕಗಳು ಸರ್. ಈ ರೀತಿ ನೋಡಬಹುದಲ್ಲ ತಾವು, ಯಾವ ರೀತಿ ಮಹಾನಗರ ಪಾಲಿಕೆ ಅಂತೇಳಿ ಈ ರೀತಿ ಅದು ತ್ರಿಭಾಷೆಯಲ್ಲಿ ಬರೆದಿದ್ದಾರೆ ಸರ್. ಇದು ಮಹಾನಗರ ಪಾಲಿಕೆ ಸ್ವತಃ ಉಲ್ಲಂಘನೆ ಮಾಡ್ತಾ ಇದೆ. ದಯವಿಟ್ಟು ನಾನು ವಿನಂತಿ ಆಗಿದೆ ಸರ್, ಇವರೇ ಉಲ್ಲಂಘನೆ ಮಾಡಿರುವಾಗ ಇವರು ಎಷ್ಟು ಮಟ್ಟಿಗೆ ಮಾನ್ಯ ಸಿದ್ದರಾಮಯ್ಯನವರು ಕನ್ನಡ ರಾಮ ಅಂತ ಇಸ್ಕೊಳ್ಳೋರು, ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ರು. ಯಾರು ಆಯುಕ್ತರು ಪ್ರತಿಯೊಂದು ವಿಷಯದಲ್ಲಿ ಆಯುಕ್ತರು ಕನ್ನಡನೆ ಮಾಡ್ತಾರೆ ಸರ್. ಅದರ ಸಲುವಾಗಿ ಅವ್ರ ಮೇಲೆ ಕಟ್ಟಡ ಆದೇಶ ಮಾಡ್ಬೇಕು ಸರ್. ಯಾಕಂದ್ರೆ ಯಾರಾದ್ರೂ ಅಂಗಡಿ ಫಲಕದ ಮೇಲೆ ಕನ್ನಡ ಬರೆದಿದ್ರೆ ಅವ್ರು ನೋಟಿಸ್ ಕೊಡ್ತಾರೆ, ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ತಾರೆ, ಅವ್ರ ಕೇಸ್ ಹಾಕ್ತಾರೆ. ಆದ್ರೆ ಸ್ವತಃ ಮಹಾನಗರ ಪಾಲಿಕರು ತಮ್ಮ ಫಲಕದ ಮೇಲೆ 3,500 ಸರ್, ಉದ್ಯಾನ ಆಗಿರಬಹುದು, ಕಾಲೇಜ್ ಆಗಿರಬಹುದು, ವೃತ್ತಗಳಲ್ಲಿ ಸಂಪೂರ್ಣವಾಗಿ ತ್ರಿಭಾಷೆ ಬರ್ದಿದೆ ಸರ್. ಈ ರೀತಿ ನಾವು ಮನವಿ ಕೊಟ್ಟಾಗ ಅವರು ರಾಜ್ಯ ಕನ್ನಡ ಪ್ರಾಧಿಕಾರಕ್ಕೆ ಇದಕ್ಕೆ ಸಲಹೆ ತಗೊಂಡ್ರು ಸರ್. ಅವ್ರು ಏನಂದ್ರೆ ಅವ್ರು ಹೇಳ್ತಾರೆ ಸರ್, ತ್ರಿಭಾಷಾ ಸೂತ್ರದಲ್ಲಿ ನಾವು 3 ಭಾಷೆ ಬರೀಬೇಕಂತೇಳಿ ಹೇಳಿದ್ದಾರೆ ಅಂತೇಳಿ ಮಹಾನಗರ ಪಾಲಿಕೆ ನಮ್ಮ ಪತ್ರ ಬರೆದ್ರು ಸರ್. ಈ ರೀತಿಯಾಗಿ ಮಹಾನಗರ ಪಾಲಿಕೆಯವರು ಕನ್ನಡದ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಆಮೇಲೆ ಅನುಷ್ಠಾನ ತರ್ತಾ ಇಲ್ಲ. ನನಗೆ ವಿನಂತಿ ಏನಿದೆ ಸರ್, ಅವರ ಮೇಲೆ ನಾವು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತ ಆಗಲೇಬೇಕು, ಒಳ್ಳೆಯದು ಸರ್. ಇದೇ ರೀತಿಯಾಗಿ ಮಹಾನಗರ ಆಯುಕ್ತರ ಜೊತೆ ಅವರು ಸಂಪೂರ್ಣವಾಗಿ ಅವರಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ, ಯಾವುದೇ ಒಂದು ರಾಜಕಾರಣಿ ಮಾತು ತಿಳ್ಕೊಂಡು ನಮ್ಮ ಕನ್ನಡಿಗರ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದನ್ನ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಎಷ್ಟು ನಾವು ಸಹಿಸ್ಕೋಬೇಕು ನಾವು ಸರ್. ಇದನ್ನ ತಾವೇನೋ ಮಾಡದೆ ಹೋದ್ರೆ ಸರ್ಕಾರದ ಮೇಲೆ ನಾವು ನಮ್ಮ ಸರ್ಕಾರ ಇದೆ, ಕನ್ನಡ ಸರ್ಕಾರ ಇದೆ, ನಾವು ಏನ್ ಮಾಡಕ್ಕೆ ಸಾಧ್ಯ. ಆದ್ರೂ ಸಹಿತ ಯಾರು ಸರಿಯಾದ ಕೆಲಸ ಮಾಡೋಲ್ಲ, ಅವ್ರನ್ನ ನೀವು ಎತ್ತಂಗೆ ಮಾಡಬೇಕು ಒಳ್ಳೆಯದು. ಎರಡನೇದಾಗಿ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡೋ ಮುಖಾಂತರ, ಯಾಕೆ ಕಳೆದ ಇಷ್ಟು ಇತಿಹಾಸದಲ್ಲಿ 2 ಬಾರಿ ಸೂಪರ್ ಸೀಡ್ ತಾವು ಮಾಡಿದ್ರಿ, ಅವ್ರಿಗೆ ಪಾಠ ಕಲಿಸಿದ್ರಿ. ಇವತ್ತೇನಾಗಿದೆ ಸರ್, ಮೊದಲಿಗೆ ಭಾಷಾವಾರು ಚುನಾವಣೆ ಆಗ್ತಿತ್ತು, ಇವತ್ತೇನಾಗಿದೆ ಬಿಜೆಪಿ ಕಾಂಗ್ರೆಸ್ ಪಕ್ಷವಾರು ಚುನಾವಣೆ ನಡೀತಾ ಇದೆ. ಆಮೇಲೆ ಯಾರೇ ಪಕ್ಷದ ಕನ್ನಡಿಗರಿದ್ದಾರೆ ಅವರು, ನಾವು ಅವ್ರು ಯಾರೇ ಭಾಷಣ ಸಾಧ್ಯ ಇಲ್ಲ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಕನ್ನಡಿಗರೇ. ನಾವು ಕನ್ನಡಿಗರು, ನಾವು ಒಂದು ಪಕ್ಷರಿದ್ದೇವೆ. ಅದು ಮುಖ್ಯ ಅಲ್ಲ ಸರ್. ನಮಗೆ ಕನ್ನಡನ ಎತ್ತಿಡಿದಂಗೆ ಕೆಲಸ ಮಾಡಬೇಕು. ಬಿಜೆಪಿಲಿ ಕಾಂಗ್ರೆಸ್ನಲ್ಲಿ ನಮಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ನಮ್ಮದು ಅಂತಕ್ಕಂಥ ಗೊತ್ತುವಳಿ ಸ್ವೀಕಾರ ಮಾಡದಿದ್ರೆ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಕೆಲವು ಜಿಲ್ಲೆಗಳ ನಮಗೆ ಟೈಮ್ ಕೊಡಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಎಲ್ಲ ಹೋರಾಟ ಮುಗಿದಿದೆ. ಅದರ ಸಲುವಾಗಿ ತಾವು ಮಂತ್ರಿಗಳಿದ್ರಿ, ತಾವು ಕಟ್ಟಡ ಆದೇಶ ಮಾಡ್ರಿ. ಯಾಕಂದ್ರೆ ಬಂದಿದ್ರಿ, ಮೊದಲನೇ ಬಂದಿದ್ರಿ, ನಾವು ಕನ್ನಡಿಗರು ನಾವು ತಮ್ಮ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿಯನ್ನ ನಮ್ಮದು 60% ಸರ್ ಈ ರೀತಿ ಅವ್ರಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ವಿನಂತಿ ಮಾಡ್ತೇವೆ ಸರ್. ಇದ್ರ ಕೆಲವೊಂದು ದಾಖಲೆ ಸರ್ ನೋಡ್ಬೋದು. ನಿನ್ನೆ ಖಂಡಿತ ನಾನು ಇದನ್ನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಕಾನೂನು ಜೊತೆ ಮಾತನಾಡಿ ಗೊತ್ತುವಳಿನ ಪಾಲಿಕೆಯಿಂದ ಸ್ವೀಕಾರ ಮಾಡೋದಕ್ಕೆ ನಮ್ದು ಯಾವುದೇ ಅಡ್ಡಿ ಇಲ್ಲ ಅನ್ನೋ ರೀತಿ ಒಂದು ನಿರ್ಣಯ ಕಳಿಸ್ತಾರೆ ಸರ್. ಏನಂದ್ರೆ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಮಹಾಪೌರರು ಮತ್ತು ಉಪಮೇಯರ್ ಏನಿದ್ದಾರೆ ಸರ್, ಇವ್ರಿಗೆ ಏನಾದ್ರು ರಾಜಕೀಯ ನಾಯಕರೇನು ಒತ್ತಡ ಇದೆಯಾ ಅಥವಾ ಯಾಕಂದ್ರೆ ಏನಾದ್ರು ನಾಯಕರು ಪ್ರಭಾವನೂ ಇಲ್ಲ. ಆಕ್ಚುಲಿ ಈ ತರ ನೀವು ಬಂದು ಇಲಾಖೆಗೆ ಕಳಿಸಿರೋದು ನನ್ಗೆ ಗೊತ್ತಾಗಿದ್ದೆ ಮೊನ್ನೆ. ಕಾನೂನು ಅಭಿಪ್ರಾಯ ಬಂದಿರೋದು 21ನೇ ತಾರೀಕು. ಆ ಕಾನೂನು ಅಭಿಪ್ರಾಯ ಬಂದ್ರೆ ನನ್ಗೆ ಗೊತ್ತಾಗಿರೋದು ನೆನ್ನೆ. ಬಹಳ ಗಂಭೀರವಾದಂತ ವಿಚಾರ. ಕರ್ನಾಟಕ ನಾಡು ನುಡಿ ನೆಲ ರಕ್ಷಣೆ ವಿಚಾರ. ಸೊ ಹಾಗಾಗಿ ಬೆಳಗಾವಿ ನಾವು ಯಾವ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯ. ನಮ್ಮ ಅವಿಭಾಜ್ಯ ನಿರ್ಣಯ ಆಗಲೇಬೇಕು, ಅದನ್ನ ಮಾಡೋಣ. ಯಾಕಂದ್ರೆ ನಮ್ಮ ಸರ್ಕಾರಗಳೇ ಮಾಡಿವೆ, ಅದ್ರೊಳಗೆ ಪಾಲಿಕೆ ಮಾಡೋದಕ್ಕೇನು ಖಂಡಿತ ಮಾಡ್ತಾರೆ. ನಾಮಫಲಕ ಹಾಕ್ತಾರೆ, ಅದನ್ನ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವು ಮಾಡಂಗಿಲ್ಲ. ಆದ್ರೆ ಬೀದಿ ಬದಿ ವ್ಯಾಪಾರಿಗಳು ಏನು ಅದನ್ನೆಲ್ಲ ಇದು ತೆರವು ಮಾಡ್ತಾರೆ ಸರ್. ಈಗ ಅನ್ಯ ಭಾಷೆಯಲ್ಲಿ ಇರುವಂಥ ಇದು ಏನು ಫ್ಲೆಕ್ಸ್ಗಳು ಇದಾವ, ಈ ಬ್ಯಾನರ್ಗಳು ಕಟ್ಟೌಟ್ಗಳು ಇರ್ತಾವಲ್ಲ, ಅವನ್ನೆಲ್ಲ ಯಾಕೆ ಇವರು ತೆರವು ಮಾಡಂಗಿಲ್ಲ? ನಾವೇನು ಹೋರಾಟಗಾರ ಹೋರಾಟ ಮಾಡಕ್ ಹೋದ್ರೆ ವಿಷಯ ನಾನು ಗಮನಕ್ಕೆ ತಂದಿದ್ದೀವಿ. ಇವತ್ತು ನಾನು ರಿವ್ಯೂ ಮೀಟಿಂಗ್ ಮಾಡಕ್ಕೆ ಬಂದಿದ್ದೇನೆ ನಮ್ಮ ಇಲಾಖೆದು. ಅದ್ರೊಳಗೆ ನಮ್ಮ ಮಹಾನಗರ ಪಾಲಿಕೆದು ಮೀಟಿಂಗ್ ಮಾಡ್ತೀನಿ. ಸೊ ಈ ವಿಷಯಗಳನ್ನು ಖಂಡಿತ ಅಲ್ಲಿ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ಸರಿಯಾದ ಸೂಚನೆ ಕೊಡ್ತಾರೆ. ಸರ್ ಮತ್ತೊಂದು ವಿಷಯ ಹೇಳ್ತಂದ್ರೆ ದಯವಿಟ್ಟು ನಿಮಗೆ, ಈಗ 35 ಜನ ಬಿಜೆಪಿ ಇದ್ದಾರೆ ಕರೆಕ್ಟಾ? ಅದರಲ್ಲಿ ಪಕ್ಷೇತರು 10 ಜನ, ಕಾಂಗ್ರೆಸ್ 10 ಜನ ಇದ್ದಾರೆ. ಆಮೇಲೆ ಸ್ಥಳೀಯ ಶಾಸಕರು ಕೂಡ ನಮ್ಮ ಉತ್ತರದಾಗ, ದಕ್ಷಿಣದಾಗಂತೂ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಭಯ ಪಾಟೀಲ್ ಅವರಿಗೆ ವೋಟ್ ಬ್ಯಾಂಕ್ ಇದೆ, ಮಾಡ್ತಾ ಇದ್ದಾರೆ. ಬಟ್ ನಾನು ಇವ್ರಿಗೆ 4 ಸಲ ಮನಿ ಮಾಡ್ಕೊಂಡೆ ಸರ್. ಅವರಿಗೆ ಆಶೀಪ್ ಶೇಟ್ ಸರ್ ಅವರಿಗೆ
ಅಲ್ಲ ಸರ್ ನಾ ಏನ್ ಹೇಳ್ತಾರೆ ಗೊತ್ತಾ ಸರ್ ಇಲ್ಲ ತಿಳ್ಕೊರಿ ನಮಗೂ ಅಭಿಮಾನ ಇದೆ ಕಾಂಗ್ರೆಸ್ ಪಕ್ಷ ಬಗ್ಗೆ ಇವತ್ತು ಕಾಂಗ್ರೆಸ್ಸಿಗರಿಂದ ಕನ್ನಡ ಉದಿರ್ತಕ್ಕಂಥದ್ದು ಇವತ್ತು ಆದ್ರೆ ಸರ್ ಇಂಥ ಅವಕಾಶ ನೀವು ಸರ್ಕಾರ ಮಾಡುವಂತ ಕೆಲಸವನ್ನ ಕನ್ನಡ ಹೋರಾಟಗಾರನ ಅಂತ ಅಂದ್ಕೊಟ್ಟೆ ನೀವು ಇವತ್ತ ಯಾಕಂದ್ರೆ ಅವರು ತಿಳ್ಕೊರಿ ರಾಜಕೀಯ ಮಾಡ್ತಾ ಇದ್ದಾರೆ ಬೆಳಗಾವದಲ್ಲಿ ಬಾಲವನ್ನು ಸರ್ಕಾರದ ಮೇಯಿಸ್ತಾ ಇದ್ದಾರೆ ಆಮೇಲೆ ಅಧಿಕಾರಿಗಳು ರಾಜಕಾರಣ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಕನ್ನಡ ಪರ ಕೆಲಸ ಮಾಡ್ತಾ ಇಲ್ಲ ಯಾವ ಅಧಿಕಾರಿಗಳು ತಿಳ್ಕೊಳ್ತಾರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದು ಸರ್ ದಯವಿಟ್ಟು ಲೆಟರ್ನೇ ಬೇಸ್ ಮಾಡಿ ಭೇಟಿ ಕೊಟ್ಟಿದ್ದಾರೆ ಮತ್ತೆ ಹಿಂದೆ 2005 ಅವರು MS ಅವರು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಇದ್ದಾರೆ ಹಾಗಾಗಿ ನೀವು ಕೂಡ ಈ ರೀತಿ ಕೊಡಬೇಡಿ ಅಂತ ಕಾನೂನು ಇಲಾಖೆಗೆ ಹೇಳಿ ಸರಿಯಾದ ಅಭಿಪ್ರಾಯ ಪಡ್ತೀವಿ. ಸರ್ ಈಗ ಸರ್ ಈಗ ನಮ್ದು ಇನ್ನೊಂದು ಡಿಮಾಂಡ್ ಇದೆ ಸರ್. ಪಾಲಿಕೆ ಎದುರು ಚೆನ್ನಮ್ಮನ್ನು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ತಾವು ಕ್ರಮ ಕೈಗೊಳ್ಳಬೇಕು ಅಂತ. ಸರ್